ಭಾರೀ ಕುತೂಹಲಕ್ಕೆ ಕಾರಣವಾಗಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಾಳೆ ನಡೆಯಲಿದ್ದು, ಇಂದು ಹುಬ್ಬಳ್ಳಿಯ ಮಿನಿ ವಿಧಾನಸೌಧದಲ್ಲಿರುವ ಮಸ್ಟರಿಂಗ್ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಭೇಟಿ ನೀಡಿ ಪರಿಶೀಲಿಸಿದರು. ಯಾವುದೇ ರೀತಿ 5 ಘಟನೆ ಸೂಕ್ಷ್ಮ ಅಥವಾ ಅತಿ ಸೂಕ್ಷ್ಮ ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದ್ದು, ಒಟ್ಟು ಜಿಲ್ಲೆಯಲ್ಲಿ 21 ಮತಗಟ್ಟೆ ತೆರೆಯಲಾಗಿದೆ. ಒಟ್ಟು 6,445 ಮತದಾರರಿದ್ದು, ಅದರಲ್ಲಿ 3,450 ಪುರುಷ ಹಾಗೂ 2,195 ಮಹಿಳಾ ಮತದಾರರಿದ್ದಾರೆ. ಈ ಕುರಿತಂತೆ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಎಲ್ಲ ಮಸ್ಟರಿಂಗ್ ಕೇಂದ್ರಗಳನ್ನು ಭೇಟಿ ಕೊಟ್ಟಿದ್ದೇನೆ. ನಾಳೆ ರೀತಿ ಯಾವುದೇ ಘಟನೆಯಂತೆ ಎಲ್ಲ ರೀತಿಯ ಸಕಲ ಸಿದ್ಧತೆ. ಇನ್ನು ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ಚುನಾವಣೆ ನಡೆಸಲಾಗುತ್ತಿದೆ ಎಂದು ಡಿಸಿ ಗುರುದತ್ ಹೇಳಿದರು. ಈಗ ಟೀಚರ್ಸ್ ವೆಸ್ಟ್ ಕಾನ್ಸ್ಟಿಟ್ಯೂಯನ್ಸಿದು MLC ಎಲೆಕ್ಷನ್ ಇದೆ. ನಾವೆಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಎಲ್ಲ ಪೋಲಿಂಗ್ ಪಾರ್ಟೀಸು ಅವರವ್ರ ತಾಲೂಕಿಗೆ ಈಗ ಆಲ್ರೆಡಿ ರೀಚ್ ಆಗಿದ್ದಾರೆ. ಬ್ಯಾಲೆಟ್ ಪೇಪರ್ಸು ಸಹಿತ ಅವರವರ ನಂಬರ್ ಆಫ್ ವೋಟರ್ಸ್ ಅನುಗುಣವಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಈಗ ಮಸ್ಟರಿಂಗ್ ಸಹಿತ ಇವತ್ತು ಹುಬ್ಬಳ್ಳಿಯಲ್ಲಿ ಆಗ್ತಾ ಇದೆ. ಎಲ್ಲ ಉಳಿದ ತಾಲೂಕಲ್ಲೂ ಸಹಿತ ಮಸ್ಟರಿಂಗ್ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅವರು ಪೋಲಿಂಗ್ ಪಾರ್ಟೀಸ್ ಸಹಿತ ಅವರವರ ಪೋಲಿಂಗ್ ಬೂತ್ಸಿಗೆ ಹೋಗಿ ಅಲ್ಲಿ ಬೂತ್ ಎಲ್ಲ ಸೆಟಪ್ ಮಾಡಿಕೊಂಡು ರೆಡಿ ಆಗ್ತಾರೆ. ಸೊ ಬೈ ಟುಮಾರೋ ಮಾರ್ನಿಂಗ್ ನಾವೆಲ್ಲ ರೆಡಿ ಆಗಿದ್ದೀವಿ. ವಿತ್ ಅವರ್ ಸಿಟಿ ಆಯಿತು ಮತ್ತು ಅವರ್ ಡಿಸ್ಟ್ರಿಕ್ಟ್ ಆಯಿತು. ಕಂಪ್ಲೀಟ್ಲಿ ವಿ ಆರ್ ಸೂಕ್ಷ್ಮ ಮತಗಟ್ಟೆ ಸುಮಾರು ನಮ್ಮ ಸಿಟಿಯಲ್ಲೇ ಜಾಸ್ತಿ ಇದೆ. ಹುಬ್ಬಳ್ಳಿ ಧಾರವಾಡ ಈಗ ಏನು ಸಿಟಿಯಲ್ಲಿ ಇಲ್ಲಿ 4, ಧಾರವಾಡದಲ್ಲಿ 8 ಮತಗಟ್ಟೆ ಏನಿದೆ ಎಲ್ಲದೂ ಸೂಕ್ಷ್ಮ ಮತಗಟ್ಟೆ ಅಂದರೆ ಆಗಿದ್ದಾರೆ. ಬಟ್ ಇಲ್ಲಿ ಓನ್ಲಿ 21 ಪೋಲಿಂಗ್ ಸ್ಟೇಷನ್ ಇರೋದ್ರಿಂದ ನಮಗೆ ಸಫಿಷಿಯಂಟ್ ಪೊಲೀಸ್ ಆಯಿತು ಅಥವಾ ಬೇರೆ ಡಿಪ್ಲಾಯ್ಮೆಂಟ್ಸ್ ಆಯಿತು ಮತ್ತು ವೆಬ್ಕಾಸ್ಟಿಂಗ್ ಆಯಿತು, ಮೈಕ್ರೋ ಅಬ್ಸರ್ವರ್ಸ್ ಆಯಿತು, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇಟ್ಸ್ ವೆರಿ ಅಂದರೆ ನಂಬರ್ ಆಫ್ ಪೋಲಿಂಗ್ ಬೂತ್ಸ್ ಕಂಪೇರ್ಡ್ ಟು ಅದರ್ ಎಲೆಕ್ಷನ್ ಕಮ್ಮಿ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ಮ್ಯಾನ್ ಪವರ್ ಆಯಿತು ಅಥವಾ ಅರೇಂಜ್ಮೆಂಟ್ಸ್ ಎಲ್ಲ ಆಯಿತು ಏನು ಕಷ್ಟ ಆಗಿಲ್ಲ. ಆದಷ್ಟು ಫಾಸ್ಟ್ ಆಗಿ ನಾವೆಲ್ಲ ರೆಡಿ ಮಾಡ್ತೀವಿ. ಎಷ್ಟು ಗಂಟೆಗೆ ಇವತ್ತು ಈಗ ಮಧ್ಯಾಹ್ನ ಈಗೆಲ್ಲ ಫೈನಲ್ಸ್ ಟೈಮ್ ರೀಚ್ ಆಗಿಬಿಡ್ತಾರೆ. ನಾಳೆ 8 to 5 ಏನಿದೆ, ನಾಳೆ ಮತದಾನದ ಟೈಮ್ ಇದೆ. ಮೊದಲು 9 to 4 ಇತ್ತು, ಅದನ್ನ ಈಗ ಟೈಮ್ ಎಕ್ಸ್ಟೆನ್ಷನ್ ಮಾಡಿ 8 to 5 ತನಕ ನಮಗೆ ಈಗ ವೋಟಿಂಗ್ ಟೈಮು ಸಹಿತ ಎಕ್ಸ್ಟೆಂಡ್ ಆಗಿದೆ. ಸೊ ಅದ್ರ ಪ್ರಕಾರ ನಾವು ನಮ್ಮ ಸ್ಟಾಫ್ ಎಲ್ಲ ನಾವು ರೆಡಿ ಮಾಡ್ತೀವಿ. ಕೋವಿಡ್ ಮಾರ್ಗಸೂಚಿ ಎಲ್ಲ ಕಡೆ ಪಾಲನೆ ಕರೆಕ್ಟ್ ಅಲ್ಲ. ಈಗ ನಾವು ರೆಡಿ ಆಗ್ತಾ ಇದೀವಿ. ಬೇಸಿಕಲಿ ನಮ್ಮ ಬೆಡ್ಸು, ನಮ್ಮ ಕೋವಿಡ್ ಕೇರ್ ಸೆಂಟರ್ಸು ಯಾವ್ದು ಹೆಚ್ಚಿಗೆ ಪ್ರಿಪರೇಷನ್ ಟೈಮ್ ತಗೊಳುತ್ತೆ ಅದನ್ನೆಲ್ಲ ಮೊದಲೇ ಮಾಡ್ಕೊಳ್ತಾ ಇದೀವಿ. ಸುಮಾರು ಒಂದು 1,100 ಆಕ್ಸಿಜನೇಟೆಡ್ ಬೆಡ್ಸ್ ಆರ್ ಆಲ್ಸೋ ಈಗ ಅವೈಲೇಬಲ್ ಇದೆ ನಮ್ಮ ಹತ್ರ. ಪ್ರೈವೇಟ್ ಅಲ್ಲಿ ಸಹಿತ ಆಲ್ಮೋಸ್ಟ್ 1,500 ಬೆಡ್ಸ್ ಐಡೆಂಟಿಫೈ ಮಾಡಿದೀವಿ. ಬಟ್ ಹೋಪ್ಫುಲಿ ಸಿವಿಯರಿಟಿ ಆಗಬಾರ್ದು. ಬಟ್ ವಿಲ್ ಟೇಕ್ ಆಲ್ ದ ನೆಸೆಸರಿ.